ವಿಜಯ ನ್ಯೂಸ್ಗೆ ಸ್ವಾಗತ. ನಾನು ಸುರ್ಬೇರಾ ಚಂದ್ರ. ಸುದ್ದಿಗೂ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಸೋಸಲೆ ಗ್ರಾಮದಲ್ಲಿ ನಡೆದ ಭೀಕರ ಅಪಘಾತ, ಆಸ್ಪತ್ರೆ ಮುಂಭಾಗ ಕುಟುಂಬಸ್ಥರ ಆಕ್ರಂದನ, ಬನ್ನೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಶಾಲಾ ಫೀಸ್ ಕಟ್ಟಲಾಗದೆ ಮಕ್ಕಳನ್ನು ಶಾಲೆ ಬಿಡಿಸಿದ ರವಿ ಹೆಂಡತಿ ಮನೆಗೆ ಆಸರೆಯಾಗಿದ್ದ A8 ಆರೋಪಿ ಜೈಲು ಸೇರಿದ ಮೇಲೆ ಸಂಕಷ್ಟ. ಮಕ್ಕಳ ಶಾಲಾ ಫೀಸ್ ಕಟ್ಟುವುದಕ್ಕೂ ಆರೋಪಿ ಪತ್ನಿ ಬಳಿ ಹಣವಿಲ್ಲ. ಮಂಗಳೂರಿನಲ್ಲಿ ಹೃದಯ ವಿದ್ರಾವಕ ಘಟನೆ, ಮಳೆಗೆ ಗೋಡೆ ಕುಸಿದು ಗಂಡ ಹೆಂಡತಿ ಮಕ್ಕಳಿಬ್ಬರು ಸಾವು. ಸ್ಥಳೀಯರು ಅಧಿಕಾರಿಗಳು ದುರ್ಘಟನಾ ಸ್ಥಳಕ್ಕೆ ದೌಡು. ಬರ್ತ್ಡೇಗೆ ವಿಶ್ ಮಾಡುವಾಗ ಫೋಟೋಸ್ ಹೊರ ಬಂದ್ವಾ? ಇತ್ತೀಚೆಗಷ್ಟೇ ಲಿಯೋ ಸಿನಿಮಾದಲ್ಲಿ ಒಟ್ಟಿಗೆ ನಟಿಸಿದ ಜೋಡಿ ಬ್ಯೂಟಿ ತ್ರಿಷಾ ಮೇಲೆ ನಟ ದಳಪತಿ ವಿಜಯ್ಗೆ ಲವ್ ಆಯ್ತಾ? ಮೊನ್ನೆ ಸಂತ್ರಸ್ತನ ವಿರುದ್ಧ ದೂರು ನೀಡಿದ ಸೂರಜ್ ಆಪ್ತನೇ ಉಲ್ಟಾ. ಸೂರಜ್ ರೇವಣ್ಣನಿಗೆ ಕಂಟಕವಾದ ಜನತಾದಳದ ಕಾರ್ಯಕರ್ತರು. ಹೊಳೆನರಸೀಪುರ ಠಾಣೆಯಲ್ಲೇ ಸೂರಜ್ ವಿರುದ್ಧ ಮತ್ತೊಂದು ಕೇಸ್. ಎನ್ಡಿಎ ವಿರುದ್ಧ ಹೋರಾಟಕ್ಕೆ ಇಳಿದ ಸಂಸದ ರಾಹುಲ್ ಗಾಂಧಿ, ಈ ಹುದ್ದೆ ಕಾಂಗ್ರೆಸ್ ನಾಯಕನಿಗೆ ಹೂವಿನ ಹಾಸಿಗೆ ಅಲ್ಲ. ಈ ಅವಕಾಶವನ್ನು ರಾಹುಲ್ ಗಾಂಧಿ ಯಾವ ರೀತಿ ಬಳಸಿಕೊಳ್ಳುತ್ತಾರೆ? ನಾಳೆ ವಿಶ್ವದಾದ್ಯಂತ ಕಲ್ಕಿ ಚಿತ್ರ ತೆರೆ ಮೇಲೆ ಅಪ್ಪಳಿಸಲಿದೆ. ಮೊದಲ ದಿನ ಬರೋಬ್ಬರಿ 200 ಕೋಟಿ ನಿರೀಕ್ಷೆ. ಟಿಕೆಟ್ಗಳು ಸೋಲ್ಡ್ ಔಟ್. ಎಷ್ಟು ಕಲೆಕ್ಷನ್ ಆಗಿದೆ? ನಾಳೆ T20 ವಿಶ್ವಕಪ್ ಸೆಮಿಫೈನಲ್ ಪಂದ್ಯಗಳು. ಇಂಗ್ಲೆಂಡ್ ಎದುರಿಸಲಿರುವ ರೋಹಿತ್ ಶರ್ಮಾದ ಪಡೆ. ದಕ್ಷಿಣ ಆಫ್ರಿಕಾ ವಿರುದ್ಧ ಅಫ್ಘಾನಿಸ್ತಾನ ಸೆಣಸಾಟ. 2 ಠಾಣೆ ಪೊಲೀಸ್ ಇನ್ಸ್ಪೆಕ್ಟರ್ಗಳಿಗೆ ಸೂಚಿಸಿದ ಅಧಿಕಾರಿಗಳು ಒಂದೇ ಸೆಲ್ನಲ್ಲಿದ್ದರೂ ಸಹ ಕೈದಿಗಳಿಂದ ದೂರ ಸೈಲೆಂಟ್. ದರ್ಶನ್ ಹಾಗೂ ಪ್ರದೋಷ್ ಪಿಸ್ತೂಲ್ ವಿಚಾರ ಹೊರಬಿದ್ದಿದೆ. ಪ್ರತಿಭಟನಾಕಾರರ ಮೇಲೆ ಪೊಲೀಸರಿಂದ ಗುಂಡಿನ ದಾಳಿ. ತೆರಿಗೆ ಹೆಚ್ಚಳಕ್ಕೆ ವಿರೋಧ ವ್ಯಕ್ತಪಡಿಸಿ ಪ್ರತಿಭಟನೆ ವೇಳೆ ಹಿಂಸಾಚಾರ, ಹಲವರು ಗಾಯ. ಇದಿಷ್ಟು ಈ ಹೊತ್ತಿನ ಅಪ್ಡೇಟ್ಸ್. ಮತ್ತಷ್ಟು ಮಾಹಿತಿಗಾಗಿ ನೋಡ್ತಾರೆ ನಮ್ಮ ವಿಜಯ ನ್ಯೂಸ್. ಭರವಸೆಯ ಬದುಕಿನ ವಿಜಯ. ನೀವು ನೋಡ್ತಾ ಇದ್ದೀರಾ ನಮ್ಮ ವಿಜಯ ನ್ಯೂಸ್. ಭರವಸೆ ಬದುಕಿನ ವಿಜಯ.